ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ರವೆ ಮತ್ತು ರೈಸ್ ಯೂಸ್ ಮಾಡಿಕೊಂಡು ಪೂರಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಡಿಫ್ರೆಂಟ್ ಆಗಿದೆ. 1 ಗ್ಲಾಸ್ ಅಕ್ಕಿಯನ್ನು 2 ಗಂಟೆಗಳ ಕಾಲ ನೆನೆ ಹಾಕಿ, ಒಂದು ಮೀಡಿಯಮ್ ಸೈಜ್ ತೆಂಗಿನಕಾಯಿಯ ತುರಿಯನ್ನು ಹಾಕಿ, 2 ಸ್ಪೂನ್ ಜೀರಿಗೆ, ಸ್ವಲ್ಪ ಉಪ್ಪು, ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಮನೆಯಲ್ಲಿ ಆರೋಗ್ಯ ಮತ್ತು ರುಚಿ ಇರುವಂಥ ಕಾಂಬೋ ಅಂದರೆ ಅದು ರವೆ. ಇದರಿಂದ ನಾವು ಉಪ್ಪಿಟ್ಟು ಎಲ್ಲ ಸ್ವೀಟ್ಸ್ ಆದರೂ ಮಾಡ್ಬೋದು. ಇದು ಕೊಲೆಸ್ಟ್ರಾಲ್ ಮತ್ತು ನಮ್ಮ ದೇಹದ ತೂಕವನ್ನು ಕಂಟ್ರೋಲ್ ಮಾಡುತ್ತೆ. ಇದು ಗ್ರೈಂಡ್ ಮಾಡಿದ ಮೇಲೆ ನಾವು ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ದೀವಿ ಅದೇ ಗ್ಲಾಸಲ್ಲಿ ಅರ್ಧದಷ್ಟು ರವೆಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದು ಅಂಟದ ಹಾಗೆ ನೋಡ್ಕೊಳ್ಳಿ. ಸ್ವಲ್ಪ ಕೈಗೆ ಅಂಟ್ತಾ ಇದೆ ಅಂದರೆ ಮತ್ತೆ ಸ್ವಲ್ಪ ರವೆಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದು ತುಂಬ ಗಟ್ಟಿನೂ ಆಗಿರಬಾರ್ದು, ತೆಳುನೂ ಆಗಿರಬಾರ್ದು. ಅದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮಾಡ್ಕೊಳ್ಳಿ. ಮಕ್ಕಳಿಗೆ ಸಂಜೆ ಟೈಮ್ಗೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಇದೆ, ಹೆಲ್ದಿನೂ ಆಗಿದೆ. ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಒಂದು ರೊಟ್ಟಿ ಮಣೆಯಲ್ಲಿ ಶೀಟ್ ಹಾಕ್ಕೊಂಡು 2 ಬದಿ ನೀಟಾಗಿ ಒತ್ತಿಕೊಳ್ಳಿ. ಎಣ್ಣೆ ಸರಿಯಾಗಿ ಬಿಸಿ ಆದಮೇಲೆ 2 ಬದಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂದರೆ ಹಸಿ ಜೀರಿಗೆಯದ್ದು ಚಟ್ನಿ. ಇಲ್ಲಿ ನಾನು 1 ಬೌಲ್ ಆಗುವಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಅನುಗುಣವಾಗಿ ಬ್ಯಾಡಗಿ ಮೆಣಸು ಹಾಕ್ಕೊಳ್ಳಿ, ಹಸಿ ಜೀರಿಗೆಯನ್ನು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಹುಣಸೆಹಣ್ಣು, ಉಪ್ಪು ಹಾಕ್ಕೊಂಡು ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಮತ್ತು ಒಗ್ಗರಣೆಗೆ ಸಾಸಿವೆ ಮತ್ತು ಕರಿಬೇವು, ಜೀರಿಗೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ. ಇದು ತುಂಬ ಟೇಸ್ಟ್ ಆಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ನನ್ನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.